ನಾವು ರಾಜಕುಮಾರ ದಾರಾ ಶಿಕೋಹನ ಮೇಲೆ ಹಗಲು ರಾತ್ರಿ ಕಣ್ಣಿಟ್ಟಿದ್ದೇವೆ. ಕಾಶಿ ನರೇಶನೊಡನೆ ಒಂದು ಭೇಟಿಯನ್ನು ಹೊರತುಪಡಿಸಿ ಬೇರೆ ಇನ್ಯಾವ ಅಧಿಕಾರಿಯನ್ನು ಭೇಟಿಯಾಗಿಲ್ಲ, ರಾಜನನ್ನೂ ಭೇಟಿಯಾಗಿಲ್ಲ. ಅವರು ಬಹಳಷ್ಟು ಸಮಯ ವಿಚಿತ್ರ ಪುಸ್ತಕದ ಹಿಂದೆ ಬಿದ್ದಿರುತ್ತಾರೆ. ಅದರ ಹೆಸರೇ ವೇದ. ವೇದ 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 ಇದರ ಹಿಂದೆ ನನ್ನ ಅಣ್ಣ ಹುಚ್ಚನಂತೆ ಹೋಗ್ತಾ ಇದನ್ನಲ್ಲ, ಅಂತದ್ದೇನಿದೆ ಇದರಲ್ಲಿ? ಇದು ಹಿಂದೂಗಳ ದೇವರ ವಾಣಿಯಾಗಿದೆ ರಾಜ. ಬಹುಶಃ ಹೀಗಂತಾರೆ. ಮತ್ತೆ ಇನ್ನೂ ಹೇಳ್ತಾರೆ ಇದರಲ್ಲಿ ಜಾದು ಮಂತ್ರಗಳ ಬಗ್ಗೆಯೂ ಬರೆದಿದ್ದಾರೆ ಅಂತ. ಆದರೆ ಹಿಂದೂಗಳಿಗೆ ತುಂಬಾ ದೇವರುಗಳಿದ್ದಾರಲ್ಲ. ವೇದಗಳು ಹಲವಿವೆ, ಬಹುಶಃ 4. ಸರಿ, ಹಾಗಾದ್ರೆ ದಾರಾ ಶಿಕೋಹನು 4 ವೇದದ ಸುತ್ತ ಇರಲಿ ಬಿಡಿ. ನಾವೇನು ಮಾಡಬೇಕು ಅಂದ್ರೆ ಆಗ್ರವನ್ನ 4 ದಿಕ್ಕುಗಳಿಂದ ಮುತ್ತಿಗೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಾಂಗ್ಲಾದಲ್ಲಿ ನಿಮ್ಮ ತಮ್ಮ ಶೂಜಾ ಹಾಗೂ ಗುಜರಾತ್ನಲ್ಲಿ ನಿಮ್ಮ ಚಿಕ್ಕ ತಮ್ಮ ಮುರಾದನಿಗೆ ನಾವು ಸುದ್ದಿ ತಿಳಿಸಿದ್ದೇವೆ. ಅವರು ಆಗ್ರಾವನ್ನು ಮುತ್ತಿಗೆ ಹಾಕಲು ತಯಾರಾಗಿದ್ದಾರೆ. ನಾವು ದಕ್ಷಿಣದಿಂದ ಮುಂದೆ ಸಾಗೋಣ. ಹೇಗೆ ಕತ್ತರಿಯಲ್ಲಿ ಅಡಿಕೆ ಸಿಕ್ಕಿ ಹಾಕಿಕೊಳ್ಳುತ್ತದೋ ಹಾಗೆ ದಾರನನ್ನು ಸೈನಿಕರು 3 ಕಡೆಯಿಂದ ಮುತ್ತಿಗೆ ಹಾಕಿ ಚೂರು ಚೂರು ಮಾಡುತ್ತಾರೆ. ಯುದ್ಧದಲ್ಲಿ ನಮ್ಮ ತಾಕತ್ತು ತೋರಿಸುವುದು ಎಷ್ಟು ಅವಶ್ಯಕತೆಯೋ, ಎದುರಾಳಿಯನ್ನು ಒಳಗೊಳಗೆ ಟೊಳ್ಳು ಮಾಡುವುದು ಕೂಡ ಅಷ್ಟೇ ಅವಶ್ಯಕ. ಆದ್ರೆ ನಾವು ಅದನ್ನು ಹೇಗ್ ಮಾಡಕ್ ಸಾಧ್ಯ ರಾಜ? ನಾವು ಕೇಳಿದ್ದೇವೆ, ಜನರಲ್ಲಿ ದಾರನ ಬಗ್ಗೆ ಒಳ್ಳೆಯ ಹೆಸರಿದೆ. ಜನರಲ್ಲಿ ಇರಬಹುದು, ಆದರೆ ಗೂಢಚಾರ ಪತ್ರದಲ್ಲಿ ಬುದ್ಧಿವಂತರಿಗೆ ದಾರನ ಬಗ್ಗೆ ಸಂತೋಷವಿಲ್ಲ ಅಂತ ಬರೆದಿದೆ. ಒಂದು ವೇಳೆ ಅವನು ಪಟ್ಟಕ್ಕೆ ಬಂದರೆ ನಮ್ಮ ಧರ್ಮ ಹಿಂದೂಸ್ತಾನದಿಂದ ಹೆಸರಿಲ್ಲದೆ ನಾಶವಾಗುತ್ತದೆ ಎಂದು ಅವರಿಗೆ ಭಯವಿದೆ. ದಾರಾ ಹಿಂದೂ ಆಗಿದ್ದಾನೆಂದು ಮುಸಲ್ಮಾನರಲ್ಲಿ ಸುದ್ದಿ ಎಬ್ಬಿಸಬೇಕು. ಧರ್ಮ, ನಂಬಿಕೆ, ಉಪವಾಸ, ಕುರಾನ್ ಎಲ್ಲ ಮರ್ತಿದ್ದಾನೆ ಅಂತ ಹೇಳಬೇಕು. ಹಿಂದೂ ಜನರ ಕಿವಿಗೆ ಹೇಗೆ ಮುಟ್ಟಿಸ್ಬೇಕು ಅಂದ್ರೆ, ವೇದ ಪುರಾಣಗಳ ಬಗ್ಗೆ ಇರುವ ಅವನ ಪ್ರೀತಿ ನಾಟಕ ಅಂತ. ಇದರಲ್ಲಿ ಯಾವುದೇ ಸಾಚಾತನ ಇಲ್ಲ. ಈಗಲೂ ಆತ 5 ಬಾರಿ ನಮಾಜ್ ಮಾಡ್ತಾನೆ ಅಂತ ಹೇಳಬೇಕು. ಇದು ಸತ್ಯ ಕೂಡ ರಾಜ. ಎಚ್ಚರಿಕೆ. ರಾಜಕೀಯದಲ್ಲಿ ಸುಳ್ಳು ಸತ್ಯಕ್ಕಿಂತ ಶಕ್ತಿಶಾಲಿಯಾಗಿರುತ್ತೆ. ಜನ ಅದನ್ನೇ ಇಷ್ಟಪಡ್ತಾರೆ, ಅದನ್ನೇ ಸತ್ಯ ಅಂತ ನಂಬೋದಕ್ಕೆ ತಯಾರಾಗ್ತಾರೆ. ನೋಡ್ತಾ ಇರಿ, ಹಿಂದೂ ಹಾಗೂ ಮುಸಲ್ಮಾನರು ದಾರಾನ ವಿರುದ್ಧ ಇಬ್ರು ನಿಲ್ತಾರೆ. ಏನು ವಿಷಯ? ನನ್ನ ರಸ್ತೆಗೆ ನೀವೇಕೆ ಅಡ್ಡವಾಗಿ ನಿಂತಿದ್ದೀರಿ? ನೀನು ಮತ್ತೆ ಆ ಮ್ಲೇಚ್ಛರ ಬಳಿ ಹೋಗ್ತಾ ಇದೀಯ ತಾನೇ? ನಾನು ಯಾವ ಮಲೇಚ್ಛನನ್ನು ತಿಳಿದಿಲ್ಲ. ರಾಜಕುಮಾರ ದಾರಾ ಶಿಕೋಹನ ಜೊತೆ ಮಾತನಾಡಲು ಹೋಗುತ್ತಿದ್ದೇನೆ. ನೀವು ಆ ವಿಧರ್ಮಿಯ ಜೊತೆ ತುಂಬಾ ದಿನದಿಂದ ಪರವಾಗಿದ್ದೀರಾ. ಬರೀ ಮಾತು ಮಾತು ಮಾತು, ಅದೇನು ಒಟ್ಟು ಕೊಡ್ತಿರೋ ಗೊತ್ತಿಲ್ಲ. ವೇದ, ವೇದಾಂಗ ಹಾಗೂ ಉಪನಿಷತ್ತುಗಳ ಚರ್ಚೆ ಒಂದು ವೇಳೆ ನಿಮಗೆ ಒಟಗುಟ್ಟುವಿಕೆ ಅಂತೆನಿಸಿದರೆ ನನ್ನದೇನು ದೋಷವಿಲ್ಲ. ವೇದಾಂಗರಿಂದ ಈ ವಿಧರ್ಮಿಗೆ ಏನು ಉಪಯೋಗ? ಯಾರನ್ನು ನೀವು ಮಲೇಚ ಅಂತೀರೋ ಆತ ಉಪನಿಷತ್ತನ್ನು ಪಾರಸಿ ಭಾಷೆಗೆ ಅನುವಾದ ಮಾಡ್ತಿದ್ದಾನೆ. ಇದರಿಂದ ಇಡೀ ಪ್ರಪಂಚ ವೇದಗಳನ್ನ ಓದುತ್ತೆ ಹಾಗೂ ತಿಳಿಯುತ್ತೆ. ಅಂದ್ರೆ ವೇದಗಳನ್ನ ಈಗ ಹಿಮ್ಮುಖವಾಗಿ ಬರೆಯಲಾಗತ್ತೆ ಅಲ್ವಾ? ಎಲ್ಲ ಉಲ್ಟಾ ಪಲ್ಟವಾಗಿ. ಇಲ್ಲ ಇಲ್ಲ ಇಲ್ಲ, ಸತ್ಯನ ಯಾವುದೇ ಭಾಷೆಯಲ್ಲಿ ಬರೆದ್ರು ಅದರ ಅರ್ಥ ಬದಲಾಗೋದಿಲ್ಲ. ಅಲ್ಲ, ಒಬ್ಬ ಅನ್ಯ ಧರ್ಮಿಗೆ ವೇದಗಳನ್ನ ಯಾಕೆ ಕಲಿಸ್ಬೇಕು ಅಂತ? ಜ್ಞಾನದ ಅಧಿಕಾರಿಗಳು ಎಲ್ರೂ ಆಗಿದ್ದಾರೆ. ನಮ್ಮ ವೇದಗಳು ಅನಾದಿ ಕಾಲದಿಂದ ಆತ್ಮನ ಏಕತೆ ಹಾಗೂ ಮನುಷ್ಯನ ಏಕಾತ್ಮತೆಯನ್ನು ಘೋಷಿಸುತ್ತಿದೆ. ಅದನ್ನು ಚರ್ಚೆ ಮಾಡುವ ವಕ್ತಾರರಾದ ನಾವು ಕೇವಲ ಪಾತ್ರ ಸುಪಾತ್ರರ ಬಗ್ಗೆ ಯೋಚಿಸಬೇಕು, ಯಾರದೋ ಜಾತಿ, ಧರ್ಮ, ಮತದ ಬಗ್ಗೆ ಅಲ್ಲ. ಅಯ್ಯೋ, ಬಾಬಾ, ನಾನೆಲ್ಲೋ ಕೇಳಿದ್ದೀನಿ ವೇದಗಳಲ್ಲಿ ಲಕ್ಷಾಂತರ ಮಂತ್ರಗಳಿವೆ ಅಂತ. ಮಹರ್ಷಿ ವ್ಯಾಸರು ಅವನ್ನ 4 ಭಾಗಗಳಾಗಿ ಮಾಡಿದ್ರಂತೆ. ಸರಿಯಾಗಿ ಕೇಳಿರುವೆ ನೀನು. ವೇದಗಳ ವಾಂಗ್ಮಯ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಅದನ್ನ ನೆನಪಿನಲ್ಲಿಟ್ಟುಕೊಳ್ಳೋದು ಅಸಂಭವ ಆಗಿತ್ತು. ಹೀಗಾಗಿ ದ್ವಾಪರ ಯುಗದ ಪ್ರಾರಂಭದಲ್ಲಿ ಕೃಷ್ಣ ದ್ವೈಪಾಯನ ವ್ಯಾಸರು ವೇದಗಳನ್ನ 4 ಭಾಗವಾಗಿ ವಿಂಗಡಿಸಿದ್ರು. ಹಾಗೆ ಅವರು ತಮ್ಮ 4 ಪ್ರಮುಖ ಶಿಷ್ಯರಿಗೆ ಒಂದೊಂದು ವೇದವನ್ನು ತಿಳಿಸಿದರು, ಅದರ ಪ್ರಸಾರದ ಜವಾಬ್ದಾರಿಯನ್ನು ಕೊಟ್ಟರು. ಈ ಪ್ರಕಾರ ಋಗ್ವೇದ ಪೈಲರಿಗೆ, ಯಜುರ್ವೇದ ವೈಶಂಪಾಯನರಿಗೆ, ಸಾಮವೇದ ಜೈಮಿನಿಯವರಿಗೆ ಹಾಗೂ ಅಥರ್ವವೇದ ಸುಮಂತರಿಗೆ ಕೊಟ್ಟರು. ಏಕೆಂದರೆ ದ್ವೈಪಾಯನ ಕೃಷ್ಣರು ವೇದಗಳನ್ನ
ವಿಭಜನೆ ಮಾಡಿದ್ದರಿಂದ. ಹಾಗಾಗಿ ಅವರನ್ನು ವೇದಗಳನ್ನು ಭಾಗ ಮಾಡಿದ ವೇದವ್ಯಾಸರೆಂದು ಕರೆದರು. ಇದು ವೇದಗಳ ವಿಭಜನೆ ಆಯಿತು ಬಾಬಾ. ಆದರೆ ವೇದಗಳ ವರ್ಗೀಕರಣ ಅಂದ್ರೆ ಏನು? ಹೇಗೆ ವೇದಗಳು 4 ಭಾಗವಾದವೋ ಅದೇ ರೀತಿ ಪ್ರತಿ ವೇದವನ್ನು 4 ಭಾಗ ಮಾಡಿದರು. ಅದುವೇ ಸಂಹಿತ ಅಥವಾ ಮಂತ್ರ, ಬ್ರಾಹ್ಮಣ, ಆರಣ್ಯಕ ಹಾಗೂ ಉಪನಿಷತ್ತು. ಇವುಗಳ ಆಧಾರದ ಮೇಲೆ ವೇದಗಳನ್ನು ಕರ್ಮಕಾಂಡ, ಉಪಾಸನಾಕಾಂಡ ಹಾಗೂ ಜ್ಞಾನಕಾಂಡವೆಂದು ವರ್ಗೀಕರಣ ಮಾಡಲಾಯಿತು. ಅಂದರೆ ಯಾವ ಮಂತ್ರ ಹಾಗೂ ಬ್ರಾಹ್ಮಣಗಳ ಸಂಬಂಧ ಧಾರ್ಮಿಕ ಕ್ರಿಯೆಗಳೊಡನೆ ಇತ್ತೋ ಅದನ್ನು ಕರ್ಮಕಾಂಡವೆಂದು, ಯಾವ ಅರಣ್ಯಕಗಳ ಸಂಬಂಧ ಧ್ಯಾನದಿಂದಿತ್ತೋ ಅದನ್ನು ಉಪಾಸನಾಕಾಂಡ, ಹಾಗೂ ಯಾವುದರ ಸಂಬಂಧ ಆಧ್ಯಾತ್ಮಿಕ ಜ್ಞಾನದಿಂದಿತ್ತೋ ಅದನ್ನು ಜ್ಞಾನಕಾಂಡವೆಂದು ವಿಂಗಡಿಸಿದರು. ಹೀಗಾಗಿಯೇ ಉಪನಿಷತ್ತು ವೇದದ ಜ್ಞಾನಕಾಂಡವಾಗಿದೆ. ಬಾಬಾ, ಸೃಷ್ಟಿ ಹಾಗೂ ಸೃಷ್ಟಿಸಲ್ಪಟ್ಟಿದ್ದು ದೇವರು ಹಾಗೂ ಜೀವ, ಇದರಲ್ಲಿ ಯಾವ ಭೇದವಿದೆ? ದೇವರು ಈಶ್ವರ ಸಮುದ್ರಕ್ಕೆ ಸಮಾನವಾಗಿದೆ. ಜೀವ ಅಂದರೆ ಏನ್ ತಿಳ್ಕೋಬೇಕು? ಮಡಿಕೆಯಲ್ಲಿ ತುಂಬಿದ ನೀರು ಅಂದುಕೋ. ಸಮುದ್ರ ಹಾಗೂ ಮಡಿಕೆಯಲ್ಲಿರೋ ನೀರು ಒಂದೇ, ಆದ್ರೆ 2 ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಮಡಿಕೆಯ ನೀರು ಸೀಮಿತವಾಗಿದೆ, ವಾಹ್. ಆದ್ರೆ ಆ ದೇವರು ಈಶ್ವರ ಅನಂತವಾಗಿದ್ದಾನೆ. ಹೀಗಾಗಿ ಅನಾದಿ ಅವಿನಾಶಿಯಾಗಿದ್ದಾನೆ. ಒಮ್ಮೆ ಅವ ಜಲ, ಒಮ್ಮೆ ಅವ ಸಮುದ್ರ, ಒಮ್ಮೆ ಅವ ಸಾಗರ, ಒಮ್ಮೆ ಅವ ಅನಿಲ, ಒಮ್ಮೆ ಅವ ಮೋಡ, ಒಮ್ಮೆ ಅವ ಬಿಂದು, ಒಮ್ಮೆ ಅವ ಮಳೆಯಾಗಿ ಎಲ್ಲರ ಮೇಲೂ ಸುರಿತಾ ಇರ್ತಾನೆ. ಹಾಗೂ ಬ್ರಹ್ಮಾಂಡದ ಕಣ ಕಣದಲ್ಲೂ ವಾಸಿಸ್ತಾನೆ. ಒಮ್ಮೆ ಅವ ಸೂಕ್ಷ್ಮವಾಗಿ, ಒಮ್ಮೆ ವಿರಾಟವಾಗಿ. ಇದೇ ಅವನ ಹಾಗೂ ಅವನ ಸೃಷ್ಟಿಯ ಭೇದವಾಗಿ. ಪ್ರತಿಯೊಂದರಲ್ಲೂ ವಾಸಿಸುವ ಆ ಬ್ರಹ್ಮನ ಸ್ತುತಿ, ಗಾನ ಹಾಗೂ ಜ್ಞಾನವನ್ನೇ ವೇದ ಅಂತ ಕರೀತಾರೆ. ಏನು ವಿಷಯ? ಯಾವ ಬೆಟ್ಟ ಮುರಿದು ಕೆಳಗ್ ಬಿತ್ತು ನನ್ನ ನಮಾಜ್ ಮುಗಿಯೋ ತನಕ ತಡೆಯೋಕಾಗ್ತಿರ್ಲಿಲ್ವಾ? ತುಂಬಾ ಕೆಟ್ಟ ಸುದ್ದಿ ಇದೆ. ಏನದು? ಮುರಾದನ ಸೇನೆ ದಿಲ್ಲಿ ಕಡೆಗೆ ಬೇಗ ಬೇಗ ಬರ್ತಾ ಇದೆ. ಶುಜಾ ತನ್ನ ಸೇನೆಯೊಡನೆ ಬಂಗಾಲದಿಂದ ಹೊರಟು ಮುಂಗೇರ್ ತಲುಪಲಿದ್ದಾನೆ. ದಿಲ್ಲಿಯಲ್ಲಿ ಮಹಾರಾಜ ಶಹಜಾನರ ಆರೋಗ್ಯದ ಕುರಿತಾಗಿ ನಾನಾ ಗೊಂದಲಗಳನ್ನು ಹಬ್ಬಿಸಲಾಗ್ತಿದೆ. ಈ ವಿಷಯ ದಾರಾ ತನಕ ಹೋಯ್ತಾ? ಹೌದು, ಅವರೀಗ ಬನಾರಸ್ನಿಂದ ದಿಲ್ಲಿ ಕಡೆಗೆ ಹೊರಟಿದ್ದಾರೆ ಅಂತ ನಮಗ್ ವಿಷಯ ಮುಟ್ಟಿದೆ. ಹಾಗಾದರೆ ನಾವು ಬೇಗನೆ ಇಲ್ಲಿಂದ ಹೊರಡಬೇಕು. ಸತ್ಯವೇನೆಂದರೆ ನಿಮ್ಮ ತಮ್ಮಂದಿರಾದ ಶುಜಾ ಹಾಗೂ ಮುರಾದರ ಮೇಲೆ ನನಗೆ ಕಿಂಚಿತ್ತೂ ನಂಬಿಕೆ ಇಲ್ಲ. ಅವರಲ್ಲಿ ಯಾರು ಮೊದಲು ಆಗ್ರಾ ತಲುಪುತ್ತಾರೋ ಅವರೇ ಅಧಿಕಾರವನ್ನು ಮಾಡಲು ಕೋರುತ್ತಾರೆ. ಈ ವಿಚಾರದ ಬಗ್ಗೆ ನನಗೂ ತಿಳಿದಿದೆ ಶಾಸ್ತಾ ಖಾನ್. ಅವರಿಬ್ಬರು ಮಹಾರಾಜರ ಅನಾರೋಗ್ಯದ ಸುದ್ದಿ ಕೇಳಿದ ಕೂಡಲೇ ತಮ್ಮ ತಮ್ಮ ಮುದ್ರೆಗಳನ್ನು ಟಂಕಸಾಲೆಯಲ್ಲಿ ಮುದ್ರಿಸಿದ್ದಾರೆ ಹಾಗೂ ಘೋಷಣೆ ಸಹ ಮಾಡಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಏಕೆ ಸಮಯ ವ್ಯರ್ಥ ಮಾಡುತ್ತಿದ್ದೇವೆ? ಯಾಕಂದ್ರೆ ನಾನು ಅವರಿಬ್ಬರು ಮುಂದೆ ಅಲ್ಲ ಹಿಂದೆ ಇರೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ಅವರ ದೃಷ್ಟಿ ಆಗ್ರಾದ ಮೇಲೆ ಬೀಳುತ್ತೋ ನನ್ನ ದೃಷ್ಟಿ ಅವರ ಮೇಲಿರುತ್ತೆ. ನಿನ್ನ ವೇಗದಿಂದ ಗೊತ್ತಾಗುತ್ತೆ ನಿನ್ನ ಸುದ್ದಿ ಮಹತ್ವದೆಂದು. ಏನದು ಹೇಳು? ಮಹಾರಾಜ, ಶಹಜಹಾನರ ಆರೋಗ್ಯ ತುಂಬಾ ಕೆಟ್ಟು ಹೋಗಿದೆ. ಅವ್ರನ್ನ ಆಗ್ರಾ ಕರ್ಕೊಂಡು ಹೋಗೋ ತಯಾರಿ ನಡೀತಾ ಇದೆ. ಹಾಗಾದರೆ ನಾವು ಕೂಡ ಹೋಗಬೇಕು ಆಗ್ರಾಗೆ. ಬಾಬಾ, ನಾನು ಬೇಗನೆ ದಿಲ್ಲಿಗೆ ಹೋಗೋದಕ್ಕೆ ಸಿದ್ಧನಾಗಬೇಕು. ನನ್ನ ಅಪ್ಪನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಸುದ್ದಿ ಬಂದಿದೆ. ಹಾಗಾದರೆ ನೀನು ಬೇಗ ಹೋಗಲೇಬೇಕು. ಮಾತಾ ಪಿತರ ಸೇವೆಗಿಂತ ದೊಡ್ಡದಾದ ಪುಣ್ಯ ಬೇರೊಂದಿಲ್ಲ. ನಾನು ಇಷ್ಟನ್ನು ಮಾತ್ರ ಪ್ರಾರ್ಥಿಸ್ತೀನಿ, ನಾನು ಹೋಗೋವರೆಗೂ ಅವ್ರ ಪ್ರಾಣ ಇರಲಿ ಅಂತ.
ಯಾಕಂದ್ರೆ ಗಾಳಿ ಸುದ್ದಿ ಇಲ್ಲಿ ತನಕ ಬಂದಿದೆ. ಓಂ ಶಾಂತಿ ಶಾಂತಿ. ಮಗನೇ, ಕೆಲವರು ಮುಂದೆ, ಕೆಲವರು ಹಿಂದೆ, ಕೊನೆಯಲ್ಲಿ ಈ ಜೀವವು ಪರಮಾತ್ಮನ ಸನ್ನಿಧಿಗೆ ಹೋಗಲೇಬೇಕಾಗುತ್ತೆ. ಹಿಂದಿನ 9 ಭೇಟಿಗಳಲ್ಲಿ ನೀವು ನನಗೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳ ಒಂದು ಹೊಸ ಪ್ರಪಂಚವನ್ನೇ ತೋರಿಸಿದ್ರೆ. ಹೊಸದೇನಿದೆ ರಾಜ್ಕುಮಾರ? ಉಪನಿಷತ್ ಶಬ್ದವು ಬಂದಿರೋದೇ ಉಪ, ನಿ ಹಾಗೂ ಸದ್ನೆಯಿಂದ. ಅದರ ಅರ್ಥ ಗುರುವಿನ ಹತ್ತಿರ ದೃಢ ನಿಶ್ಚಯದಿಂದ ಅನಾಸಕ್ತನಾಗಿ ಜ್ಞಾನಕ್ಕೋಸ್ಕರ ಕೂತ್ಕೊಳ್ಳುವಂಥದ್ದು. ಅದು ನಿನ್ನನ್ನ ಬ್ರಹ್ಮನ ಬಳಿ ಕರ್ಕೊಂಡು ಹೋಗುತ್ತೆ. ಹಾ, ಆದರಣೀಯ ಸಂತ್ರೆ, ಇಷ್ಟು ಮಾತ್ರ ಹೇಳಿ ನಾನು ನಿಮಗಾಗಿ ಏನ್ ಮಾಡ್ಲಿ? ಇಲ್ಲ 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 ಇಲ್ಲ, ನೀನೇನು ಮಾಡಬೇಕಾಗಿಲ್ಲ ರಾಜ್ಕುಮಾರ. ನೀನು ಶೇಖೋ ಸಂತನೋ ಆಗ್ಬೇಕಿಲ್ಲ, ಅಥವಾ ಈ ಮಾಯಾವಿಗಳಂತೆ ಪವಾಡಗಳನ್ನು ಮಾಡುವಂಥ ವಿದ್ಯೆನ ಕಲಿಬೇಕಿಲ್ಲ. ಹ ಹ ನೋಡು, ಏನಾದರೂ ಆಗಬೇಕಾದ್ರೆ ನೀನು ಒಳ್ಳೆಯ ನಿಷ್ಠಾವಂತ ಫಕೀರನಾಗೋ. ಯಾಕೆಂದ್ರೆ ವೇದ ನಮ್ಗಿದನ್ನೇ ತಿಳಿಸುತ್ತೆ. ಎಲ್ಲಿವರೆಗೂ ವಾಸನ ನಾಶ ಆಗೋದಿಲ್ವೋ, ತನುವಿನದ್ದು, ಮನಸ್ಸಿನದ್ದು, ಧನದ್ದು, ಶಾಸನದ್ದು, ಅಲ್ಲಿಯವರೆಗೆ ಬ್ರಹ್ಮನ ದರ್ಶನ ಆಗೋಲ್ಲ, ಅಲ್ಲಾನದ್ದು ಆಗೋಲ್ಲ. ಆದ್ದರಿಂದ ಮಹಾರಾಜನೂ ಆಗೋ, ಆದ್ರೆ ಮರಿಬೇಡ, ನೀನು ಅವನ ಗುಲಾಮ ಅಂತ. ಅವನ ಸೇವೆ ಮಾಡೋದಕ್ಕೆ ಇರೋದೊಂದೇ ಒಂದು ದಾರಿ, ಪ್ರಜೆಗಳ ಸೇವೆ ಮಾಡೋದು. ರಾಜ್ಕುಮಾರ, ನಾವೀಗಿಂದೀಗ್ಲೇ ಹೊರಡಬೇಕು. ಹಾ, ಹೋಗು. ಜ್ಯೋತಿಯ ಪಥದಲ್ಲಿ ಮುಂದೆ ಸಾಗು. ಹೋಗು. ಹಾ 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 ಹಾ. ಬಾಬಾ, ನನ್ನ ತಮ್ಮಂದಿರು ಯುದ್ಧದ ಪೂರ್ಣ ತಯಾರಿ ನಡೆಸಿದ್ದಾರೆ. ಅಪ್ಪನನ್ನು ಆಗ್ರಾದಲ್ಲಿಯೇ ಬಿಟ್ಟು ನಾನು ನೇರ ಯುದ್ಧ ಮೈದಾನಕ್ಕೆ ಹೋಗಬೇಕು. ಮುಂದೇನಾಗುತ್ತೋ ಗೊತ್ತಿಲ್ಲ. ನನಗೆ ಇಷ್ಟು ಮಾತ್ರ ಹೇಳಿ, ನಿಜವಾಗ್ಲೂ ಮೃತ್ಯುವಿನ ನಂತರ ಮೋಕ್ಷ ಇದೆಯಾ? ಯಾರಿದನ್ನ ತಿಳ್ಕೋತಾರೋ ತಾನು ಈ ಶರೀರವಲ್ಲವೆಂದು ಆತ ಮೃತ್ಯುವಿಂದ ಮೊದಲೇ ಮುಕ್ತನಾಗುತ್ತಾನೆ ರಾಜ್ಕುಮಾರ. ಇವನನ್ನು ಭೇಟಿಯಾಗಲು ಅವನೂ ಕಾಯುತ್ತಿದ್ದಾನೆ. ಅವನೊಡನೆ ಮತ್ತೆ ಮಿಲನದ ಷರತ್ತಿನೊಂದಿಗೆ ಇಬ್ಬರು ಬೇರೆಯಾಗಿದ್ದು. ಇನ್ನು ಭಯವೇಕೆ? ಅಷ್ಟೇ, ನಮ್ಮ ಕಣ್ಣಿನ ಮುಂದಿರುವ ಪರದೆಯನ್ನು ಸರಿಸಬೇಕಷ್ಟೆ. ಸ್ವಸ್ತಿವಃ ಪಾರಾಯ ತಮಸಃ ಪರಸ್ತಾವ್. ನಿನ್ನ ಪಥ ಶುಭವಾಗಿರಲಿ. ಹೋಗು. ಇದೇನ್ ಮಾಡ್ತಾ ಇದ್ದೀಯಾ ರಾಜ್ಕುಮಾರ? ಶಾಂತಂ ಶಿವಂ ಅದ್ವೈತಂ. ನಾವಿಬ್ಬರು ಬೇರೆ ಹೇಗೆ ಬಾಬಾ?
ಹೋಗು. नैनं छिन्दन्ति शस्त्राणि नैनं दहति पावकः न चैनं क्लेदयन्त्यापो न शोषयति मारुतः. ಶಸ್ತ್ರ ಅವನನ್ನ ಕತ್ತರಿಸಲಾರದು, ಅಗ್ನಿ ಅವನನ್ನ ಸುಡಲಾರದು, ಜಲ ಅವನನ್ನ ಒದ್ದೆ ಮಾಡಲಾರದು, ಹಾಗೂ ವಾಯು ಅವನನ್ನ ಒಣಗಿಸಲಾರದು. ಸಿಪಿಹರ, ಯಾರಿದನ್ನ ಅರ್ಥ ಮಾಡಿಕೊಳ್ತಾನೋ ಅವನು ಜೀವನ ಹಾಗೂ ಮರಣವನ್ನ ಮೀರ್ತಾನೆ. ಭಯ ಪಡಬೇಡ. ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ದಿನ ತನ್ನ ಈಶ್ವರ ತನ್ನ ಅಲ್ಲಾನ ಬಳಿ ಹೋಗಲೇಬೇಕು. ದಾರಾಶಿಕೋ, ಮಹಾರಾಜ ಶಹಜಹಾನನ ಪುತ್ರನೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಿನ್ನ ಮೇಲಿದ್ದ ಮೊಘಲ ಸಾಮ್ರಾಜ್ಯದ ಮೇಲಿನ ದ್ರೋಹ ಹಾಗೂ ಧರ್ಮವನ್ನು ತಿರಸ್ಕರಿಸಿದ ಅಪರಾಧ ಎರಡೂ ರುಜುವಾತಾಗಿದೆ. ದ್ಯೋಃ ಶಾಂತಿ ಅಂತರಿಕ್ಷ ಶಾಂತಿ ಪೃಥಿವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ಸರ್ವಃ ಶಾಂತಿ. ನಿನಗೆ ನಿಗದಿಪಡಿಸಲಾಗಿದ್ದ ಮರಣದ ಸಮಯ ಬಂದಾಗಿದೆ. ಕರ್ಕೊಂಡು ಬನ್ನಿ ಆತನ. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ ಬೇಡ, ಅಪ್ಪಾಜಿ ಬೇಡ, ಅಪ್ಪಾಜಿ ಬೇಡ, ಅಪ್ಪಾಜಿ ಬೇಡ. ಬ್ರಹ್ಮ ಶಾಂತಿ ಸರ್ವಸು ಶಾಂತಿ ಶಾಂತಿ ಅಪ್ಪಾಜಿ, ಅಪ್ಪಾಜಿ ಹೋಗ್ಬೇಡಿ ಅಪ್ಪಾಜಿ. ಭಯ ಪಡಬೇಡ. ಯಾರು ಸಾಯೋದಿಲ್ಲ, ಯಾರು ಹುಟ್ಟೋದೂ ಇಲ್ಲ. ಆತ್ಮ ಅಜರವಾಗಿದೆ, ಅಮರವಾಗಿದೆ, ಅನಶ್ವರವಾಗಿದೆ. ಸತ್ಯ ಎಂದಿಗೂ ಸಾಯೋದಿಲ್ಲ. शांति अंतरिक्ष शांति पृथ्वी शांति आप शांति औषधयः शांति वनस्पतयः शांति
ದಾರ ಸತ್ಯವನ್ನೇ ಹೇಳಿದ್ದ. ಸತ್ಯ ಎಂದಿಗೂ ಸಾಯೋದಿಲ್ಲ, ಅಂಧಕಾರ ಎಂದಿಗೂ ಗೆಲ್ಲೋದಿಲ್ಲ. ದಾರಾಶಿಕೋನ ಫಾರ್ಸಿ ಅನುವಾದದಿಂದ ಉಪನಿಷತ್ತು ಹಾಗೂ ಪುರಾಣಗಳನ್ನ 18ನೇ ಶತಮಾನದಲ್ಲಿ ಫ್ರೆಂಚ್ ಹಾಗೂ ಜರ್ಮನ್ ವಿದ್ವಾಂಸರು ತಿಳಿದುಕೊಂಡ್ರು. ಜರ್ಮನಿನ ವೇದಪಾಟಿ ಮ್ಯಾಕ್ಸ್ ಮುಲ್ಲರ್ ವೇದಗಳ ಮೇಲೆ ಸಂಶೋಧನೆ ಮಾಡಿ ಸಂಪೂರ್ಣ ಪ್ರಪಂಚಕ್ಕೆ ವೇದದ ಜ್ಞಾನವನ್ನ ಪರಿಚಯ ಮಾಡಿಸ್ದ. ಶಹಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಒಂದು ದಿನ ನಾಶವಾಗಬಹುದು, ಆದ್ರೆ ದಾರಾಶಿಕೋನಂಥ ವಿದ್ವಾಂಸನ ಅನುವಾದದ ಮುಖಾಂತರ ಪ್ರಪಂಚದಲ್ಲಿರೋ ವೇದವಾಣಿ ಅಕ್ಷಯವಾಗಿರುತ್ತೆ. शिव स्वरूप